ಅಪ್ಪು ಇದೆಂತ ನಾಮ ಅದು ಮೇಲೆ ಹಾಕೊಂಡಿದ್ದು ತೋರ್ಸು. ನಾಮ ಎಂತ ಅದು ಹಾಕೊಂಡಿದ್ದು? ಏನ್ ಹಾಕೊಂಡಿದ್ದು? ಕಲರ್ ಬಟ್ಟ? ಕಲರ್ಸ್ ಯಾವ್ದು ಹೇಳು ಅದೆಲ್ಲ? ಕಲರ್ಸ್ ಪಿಂಕ್, ಬ್ಲೂ, ಪರ್ಪಲ್, ಯೆಲ್ಲೋ. ಅದೆಲ್ಲ ಹೇಳು. ಯಾವ ಕಲರ್ ಅಂದ್ರೆ ಗ್ರೀನ್, ರೆಡ್, ಪರ್ಪಲ್. ರೆಡ್ ಇರ್ಲಿ ನನ್ನ ಕೈಗೆ ತಾಳಿ. ಇದು ಗೇಮ್ ಆಟೋದು. ಎಲ್ಲೋ ಎಲ್ಲ ಕಲರ್ಸ್ಗಳು ಇದೆ. ಫುಲ್ ನಿಮಗೆ ಬೇಕಾದ್ರೆ ಈ ತರ ತಗೊಳ್ಳಿ. ಈ ತರ ಒಂದು ಬೇಕಾದ್ರೆ ತಗೊಳ್ಳಿ, ತಗೊಳಕ್ಕಾಗಿಲ್ಲ ಅಂದ್ರೆ ಪ್ರಾಗ್ಯಂದೆ ಬಂದು ತಗೊಳ್ಳಿ ಅಲ್ವಾ? ನಂದೆ ಸ್ನೇಕ್ ಹಾಗೆ ಮಾಡುತ್ತಾ? ನಾಯಿ ಮರಿ ಮುಖ ತೋರಿಸಿ. ನಾಯಿ ಮರಿ ಇದು ಏ ನಾಯಿ ಮರಿ? ಸ್ನೇಕ್ ಹಂಗೆ ಮಾಡುತ್ತಾ? ಕೈಯಲ್ಲಿ ಹಂಗೆ ಮಾಡುತ್ತಾ? ಹಂಗೆ ಮಾಡುತ್ತಾನ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಪಪ್ಪಾಯ ಇತ್ತು, ಕಟ್ ಮಾಡಿ ಪ್ರಾಗ್ಯಂಗೆ ಅರ್ಧ ಕಟ್ ಮಾಡಿ ತಿಂದಿದ್ವಿ ನಾವು. ಇನ್ನರ್ಧ ಇತ್ತು, ಅದನ್ನು ಕಟ್ ಮಾಡಿ ಪ್ರಾಗ್ಯಂಗೆ ಕೊಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ತಗೋ ಕೊಟ್ಟು. ಯಮ್ಮಿ ಮಂಗ ತರ ಮೇಲೆ ಆಗ್ತಿದೆ. ಕಿಟಕಿ ಎಲ್ಲ ಹತ್ತಿ ಕಿಟಕಿ ಹತ್ತದು. ಇಳಿ ಮೇಲೆ ಹತ್ತಿದ್ಯಾ? ಇಳಿ ಅಪ್ಪು. ಊಟ ಇಳಿ ಇಳಿ ಮಗು, ಮೇಲೆ ಹತ್ಬೇಡ. ಇವತ್ತಿನ ಬೆಳೆ ನಾನು ಇವಾಗ ಮ್ಯಾಗಿ ಮಾಡ್ತಾ ಇದ್ದೀನಿ ನೋಡಿ. ನೀರು ಓದಿತಾ ಇದ್ದೀನಿ ನೋಡಿ. ನೀರು ನೋಡಿ. ಈಗ ನೋಡಿ ನೂಡಲ್ಸ್ ಇದು ತಗೊಂಡಿದ್ದೀನಿ ಪೌಡರು. ಈಗ ನೆಕ್ಸ್ಟ್ ಆಮೇಲೆ ಹಾಕ್ತೀನಿ ನೋಡಿ ಹೇಗೆ ಕುದೀತಾ ಇದೆ. ಈಗ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಇವಾಗ ಸ್ಟಾಪ್ ಇರಿ. ಇವಾಗ ನಾನು ಮಸಾಲಾ ಪ್ಯಾಕೆಟ್ ಅನ್ನು ಹಾಕ್ತೀನಿ. ಇದೇ ಕಚ್ಚಿ ಕಚ್ಚಿ ಹಾಕ್ತೀನಿ. ನೀರಿದ್ದೀರಿ ಅಲ್ಲ ನೋಡಿ, ಹಲ್ಲಿ ಬೇರೆ ಅಲ್ಲಿ ಉಂಟಲ್ಲ. ಈಗ ನೋಡಿ ನಾನು ಮಸಾಲ ಹಾಕ್ತೀನಿ. ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡ್ತೀನಿ. ನೋಡಿ ಹೀಗೆ ಬಂದಿದೆ. ಮ್ಯಾಗಿಯನ್ನು ನಾವು ಒಬ್ಬರೇ ತಿನ್ನೋದಲ್ಲ, ನಾವು ಅಷ್ಟು ತಿಂತೀವಿ. ನನ್ನ ಪಪ್ಪನೇ ತರುವುದಲ್ಲ, ನನಗೆ ಏನೂ ಇಲ್ಲ ಸರ್. ಬಾಯ್ ಬಾಯ್. ಪೌಡರು ಕಲಸಿಡ್ತಾ ಇದ್ದೀನಿ ನೋಡಿ. ಮೆಹಂದಿ ಪೌಡರು ಮತ್ತು
ಸ್ವಲ್ಪ ಇದು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ಬೀಟ್ರೂಟ್ ರಸ ಇದು, ಮತ್ತು ಇಲ್ಲಿ ಟೀ ಡಿಕಾಕ್ಷನ್ ತೊಗೊಂಡಿದ್ದೀನಿ ನಾನು. ಅದಿಲ್ಲ ಅಂದರೆ ನೀವು ಇದು ಏನಂದರೆ ಕಾಫಿ ಪೌಡರ್ ಕೂಡ ತೊಗೊಳ್ಬೋದು. ಇಷ್ಟನ್ನು ನಾನು ಚೆನ್ನಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ನಾಳೆ ಹಚ್ಚಲಿಕ್ಕೆ ಯಾವುದಿಲ್ಲ, ಹಾಗಾಗಿ ನಾನು ಅದರಲ್ಲಿ ಹಾಕಿಡ್ತೀನಿ. ಬೆಳಗ್ಗೆ ನಾನು ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಆಗ್ತದೆ ಹೇರ್ ಅಂತ ಹೇಳಿಬಿಟ್ಟು. ಇವತ್ತು ನೈಟ್ ನಾನು ನೆನೆಸಿಡ್ತಾ ಇದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಕಬ್ಬಿಣದ ಕಾವಲಿಗೆ ಹಾಕಿ ಇಟ್ಟಿದ್ದೀನಿ ನಾನು. ನನ್ನ ಹತ್ರ ಕಬ್ಬಿಣದ ಪಾತ್ರೆ ಬೇರೆ ಇಲ್ಲ, ಇದು ನಾನು ಯೂಸ್ ಮಾಡಲ್ಲ. ಕಾವಲಿ ಹೊಸದು ತಂದಿರೋದೆ, ನಾನು ಯೂಸ್ ಮಾಡಲ್ಲ. ಅದರಲ್ಲಿ ಇವಾಗ ಹಾಕಿ ಮುಚ್ಚಿಡ್ತೀನಿ. ಬೆಳಿಗ್ಗೆ ಹೇಗಾಗುತ್ತೆ ನೋಡೋಣ. ನಾನು ಹಚ್ಬಿಟ್ಟು ಫುಲ್ ರಿಸಲ್ಟ್ ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಹಿಂಗೆ ಇವತ್ತು ಕಲರ್ ಡ್ರೆಸ್ಸು ನೋಡಿ, ಪ್ರಾಗ್ಯಾನಿಗೆ ಹೇಗೆ ಹೇರ್ ಸ್ಟೈಲ್ ಮಾಡಿದ್ದಾಳಂತ. ಮುಖ ತೋರಿಸು ಪ್ರಾಗ್ಯಾ, ಈ ಕಡೆ ನೋಡು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪ್ರಾಗ್ಯಾಗೆ ಇವತ್ತು ಕಲರ್ ಡ್ರೆಸ್, ಸಾಟರ್ಡೆ ಇವತ್ತು. ಹಾಗಾಗಿ ಕಲರ್ ಡ್ರೆಸ್ ಅಂದ್ರೆ ಭಾರಿ ಇಷ್ಟ ಅಲ್ಲ ಪ್ರಾಗ್ಯ ನಿಂಗೆ? ಕಲರ್ ಡ್ರೆಸ್ ಹಾಕೊಂಡು ಹೋಗೋದಂದ್ರೆ ಅವಳಿಗೆ ಭಾರಿ ಖುಷಿ, ಬೇಗ ಎದ್ದು ಬಿಡ್ತಾಳೆ. ಯೂನಿಫಾರ್ಮ್ ಹಾಕೊಂಡು ಹೋಗೋದಂದ್ರೆ ಅಷ್ಟು ಇಷ್ಟ ಇಲ್ಲ ಅವಳಿಗೆ. ಇವತ್ತು ನೋಡಿ ರೆಡಿಯಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಫುಲ್ ರೆಡಿಯಾಗಿದ್ದಾಳೆ. ಇವತ್ತು ಬೇಗ ಬರ್ತಾಳೆ, 11:30ಗೆಲ್ಲ ಬಂದ್ಬಿಡ್ತಾಳೆ ಮನೆಗೆ. ಖುಷಿ ಇವತ್ತು ಪ್ರಾಗ್ಯಂಗೆ ಕಲರ್ ಡ್ರೆಸ್ ಅಂತ, ಹೌದಾ? ಓಕೆ, ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡುವ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅನ್ನೋದನ್ನ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಪ್ರಾಗ್ಯಂಗೆ ತಿಂಡಿ ಎಲ್ಲ ತಿನ್ನಿಸಿ ಮತ್ತೆ ನಾನು ನಿಮಗೆ ಹೊರಟ್ಯಾ? ಬಾಯ್. ಹ್ಯಾಪಿ ಆಗಿದ್ದೀನಿ. ಕಲರ್ ಡ್ರೆಸ್ ಇದೀರಿ. ಹೌದಾ? ಫೇವರೇಟ್ ಕಲರ್ ಡ್ರೆಸ್. ಓಹೋ, ಅದಕ್ಕೆ ಹ್ಯಾಪಿ ಆಗಿದ್ಯಾ? ಹೋಗೋಣ. ಓಕೆ, ಪ್ರಾಗ್ಯನೂ ಬಿಟ್ಟು ಬಂದೆ ನಾನು. ಅವಳು ಹೋದ್ಲು. ಇನ್ನು ತಿಂಡಿ ಸಹ ಆಗಬೇಕು, ಸ್ನಾನ ಮಾಡಿ ಪೂಜೆ ಸಹ ಮಾಡಬೇಕು. ಇವತ್ತು ನಾನೇ ಮಾಡಬೇಕು. ನನ್ನ ಹಸ್ಬೆಂಡ್ ಬೇಗ ಹೋಗಿದ್ದಾರೆ, ಇಲ್ಲಾಂದರೆ ಡೈಲಿ ಅವರೇ ಮಾಡ್ತಾರೆ, ಇಲ್ಲ ಸಂಜೆ ನಾನು ಮಾಡ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆ ಅವರಿಲ್ಲ, ಹಾಗಾಗಿ ನಾನೇ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಾನೇನಂದರೆ ಇವತ್ತು ಮೆಹಂದಿ ಕಲಸಿಟ್ಟಿದ್ದೆ, ಹಾಕೊಂಡು ಮತ್ತೆ ಸ್ನಾನ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಈಗ ಎಂತ ಆಯ್ತಂದರೆ ಈಗ ಸ್ನಾನ ಮಾಡಬೇಕಾಯ್ತು, ಆಮೇಲೆ ಹಚ್ಕೊಳ್ತೀನಿ. ತಲೆ ಮಾತ್ರ ಸ್ನಾನ ಮಾಡ್ತೀನಿ, ಯಾಕಂದರೆ ಬಿಸಿ ನೀರು ಬೇಕಂತಿಲ್ಲ ತಲೆ ಸ್ನಾನ ಮಾಡೋಕ್ಕೆ. ಮೆಹಂದಿ ಹಚ್ಚಿದ್ಮೇಲೆ ನಾನು ತಣ್ಣೀರಲ್ಲೇ ತಲೆ ತೊಳೆಯೋದ್ರಿಂದ ಅದೇ ಸಾಕಾಗ್ತದೆ. ಆಮೇಲೆ ನಾನು ಮೆಹಂದಿ ಹಾಕೊತೀನಿ ಸ್ನಾನ ಆದಮೇಲೆ. ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಮತ್ತೆ ನಾನು ನಿಮ್ಮ ಜೊತೆ ಮೆಹಂದಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ಚೆನ್ನಾಗಾದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನಾನು ಫೇಕ್ ಆಗಂತೂ ನಾನು ತೋರಿಸ್ತಾ ಇಲ್ಲ, ನಾನು ರಿಯಲ್ ಆಗಿ ಹೇಗಿದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇಲ್ಲ. ನನ್ನ ರೊಟೀನ್ ಏನಿದೆ, ನಾನೇನು ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ವ್ಲಾಗ್ ಅಂದರೆ ಹೀಗೆ ಇರುತ್ತೆ, ನಮ್ಮ ರೊಟೀನ್ ಹೇಗಿದೆ, ನಾವು ಏನೇನು ಮಾಡ್ತೀವಿ, ಅದನ್ನು ಎಲ್ಲಿ ಹೋಗ್ತೀವಿ, ಅದನ್ನೇ ನಾನು ನಿಮಗೆ ಶೇರ್ ಮಾಡೋದು. ನಾನು ಯಾರಿಗೂ ಫೇಕ್ ಆಗಿ ತೋರಿಸಿ ನನಗೇನು ಆಗಬೇಕಾಗಿಲ್ಲ. ಓಕೆ, ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ನಾನ ಮಾಡಿ. ಇವಾಗ ಸ್ವಲ್ಪ ಕಡಲೆ ಹಿಟ್ಟಿಂದ ಮುಖವನ್ನು ತೊಳಿತಾ ಇದ್ದೀನಿ. ಮಾರ್ನಿಂಗ್ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫಸ್ಟು ಕಡಲೆ ಹಿಟ್ಟಿಂದ ಮುಖ ತೊಳಿತೀನಿ. ನಾನು ಯಾವುದೇ ಫೇಸ್ ವಾಶ್ ಆಗಲಿ ಯೂಸ್ ಮಾಡೋದಿಲ್ಲ, ಕಡಲೆ ಹಿಟ್ಟಲ್ಲೇ ಮುಖ ತೊಳೆಯೋದು. ನೋಡಿ, ರಾತ್ರಿ ನಾನು ನೆನೆಸಿಟ್ಟಿದ್ದೆಲ್ಲ ಮೆಹಂದಿ ಪೌಡರು ಕಬ್ಬಿಣದ ಕಾವಲಿಯಲ್ಲಿ. ಆ್ಯಕ್ಚುಲಿ ನಿಮ್ಮ ಹತ್ರ ಕಬ್ಬಿಣದ ಪಾತ್ರೆ ಇದ್ದರೆ ಅದರಲ್ಲೂ ಹಾಕ್ಬೋದು. ಈ ಥರ ಆಗಿದೆ ನೋಡಿ, ಅದೇ ಕಬ್ಬಿಣದ ಅಂಶ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ. ಇವಾಗ ಈ ಥರ ಆಗಿದೆ. ಇದನ್ನು ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ.
ಓಕೆ, ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟಾಗಿ. ಇದು ಮೊಬೈಲಲ್ಲಿ ನೋಡೋಕ್ಕೆ ಸ್ವಲ್ಪ ರಗ್ಲೆ ಆಗ್ತಾ ಇದೆ, ಹಾಗಾಗಿ ನಾನು ಮಿರರ್ ಮುಂದೆ ಹೋಗಿ ಇದು ಅಪ್ಲೈ ಮಾಡಿ ಮತ್ತೆ ನಿಮಗೆ ಓಕೆ ನಾನು ಹಚ್ಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಕಂಪ್ಲೀಟಾಗಿ ನಾನು ತೋರಿಸಿಲ್ಲ. ಇವಾಗ ನಮ್ದು ಊಟ ಎಲ್ಲ ಆಯ್ತು. ಏನು ಮಾಡಿರ್ಲಿಲ್ಲ ಇವತ್ತು. ನಾನು ಬರೀ ಗಂಜಿ ಮತ್ತೆ ಆಮ್ಲೆಟ್ ಮಾಡ್ಕೊಂಡು ಊಟ ಮಾಡಿದ್ದು. ಯಾಕಂದ್ರೆ ಸ್ವಲ್ಪ ನಾನು ಟೆನ್ಷನ್ ಇದ್ದೆ, ಹಾಗಾಗಿ ನಿಮ್ಗೆ ಜಾಸ್ತಿ ಏನು ತೋರ್ಸಕ್ಕಾಗಿಲ್ಲ. ಯಾಕಂದ್ರೆ ನಂದು ಯೂಟ್ಯೂಬ್ ಮಾನಿಟೈಸೇಷನ್ ಆದ್ಮೇಲೆ ಒಂದೊಂದೇ ವೆರಿಫಿಕೇಶನ್ ಬರ್ತದೆ, ಐಡೆಂಟಿ ವೆರಿಫಿಕೇಶನ್ ಎಲ್ಲ ಮಾಡ್ಬೇಕಾಗಿತ್ತು. ಅದು ಮಾಡ್ಬೇಕಾದ್ರೆ ಅದು ಏನೋ ರಿಟರ್ನ್ ಹೋಗ್ತಾ ಇತ್ತು, ತಗೊಳ್ತಾ ಇರ್ಲಿಲ್ಲ ಐಡೆಂಟಿ ಪ್ರೂಫ್ ಹಾಕಿದ್ರೆ. ಅದೇನಾಯ್ತು ಅಂತ ನಂಗೆ ದೊಡ್ಡ ಟೆನ್ಷನ್ ಆಯ್ತು. ಬೆಳಗ್ಗೆಯಿಂದ ಕೂತ್ಕೊಂಡು ಅದೇ ಮಾಡ್ತಾ ಇದ್ದೆ. ಮತ್ತೆ ನಾನು ಇದು ಮೆಹಂದಿ ಕಲ್ಸಿಟ್ಟಿದ್ದೀನಲ್ಲ ಅಂತ ಹಚ್ಕೊಂಡೆ, ಇಲ್ಲಾಂದ್ರೆ ಇವತ್ತು ಹಚ್ಕೊಳ್ಳೋದಿಲ್ಲ ಇತ್ತು. ಅದೇ ನನಗೆ ಟೆನ್ಷನ್ ಅಲ್ಲಿ ಎಂತ ಸಹ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೇನಂದ್ರೆ ಇದು ಹೆಚ್ಕೊಂಡಿದ್ದೀನಿ ನೋಡಿ, ಬ್ಲ್ಯಾಕ್ ತರ ಕಾಣ್ತಾ ಉಂಟು. ನೋಡುವ ಹೆಚ್ಚಿದ ಮೇಲೆ ನನ್ನ ವೈಟ್ ಹೇರ್ಸ್ ಕೆಲವಿದೆ, ಅದರಲ್ಲಿ ಕಲರ್ ಬಂದಿದ್ಯಾ ಅಥವಾ ಯಾವ ಕಲರ್ ಬರ್ತದೆ ನೋಡುವ. ನಿಮ್ಗೆ ಏನೇ ರಿಸಲ್ಟ್ ಆದ್ರೂ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಪ್ರಿಯ ಸಿಸ್ಟರ್ಗೆ ಮೆಸೇಜ್ ಮಾಡಿದೀನಿ ಹೇಗ್ ಮಾಡೋದೇನಂತ. ನೋಡುವ, ಅವರೇನ ಮೆಸೇಜ್ ರಿಪ್ಲೈ ಮಾಡ್ಬೋದು, ಆದ್ರೆ ಮಾಡುದು, ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ನಾನು ಮಾಡ್ಕೊ ಬರ್ಬೇಕಾಗುತ್ತೆ. ಓಕೆ, ತಲೆ ಮಾತ್ರ ಸ್ನಾನ ಮಾಡಿ ಬಂದೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಗೊತ್ತಾಗಲ್ಲ, ಸ್ವಲ್ಪ ಕೂದಲು ಒದ್ದೆ ಇದೆ, ಸ್ವಲ್ಪ ಡ್ರೈ ಆಗ್ಬೇಕು ಕೂದಲು, ಸ್ವಲ್ಪ ಬಿಸಿಲು ಹೊಡಿತಾ ಇರ್ಬೇಕು, ಅವಾಗ ನನ್ನ ಹೇರ್ ಹೇಗ್ ಕಾಣ್ತದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಇವಾಗ ಬಿಸಿಲೆಲ್ಲ ಕಮ್ಮಿ ಆಗಿದೆ, ಸಂಜೆ ಆಗ್ತಾ ಬರ್ತಲ್ಲ, ಹಾಗಾಗಿ ಬಿಸಿಲೆಲ್ಲ ಹೋಗಿದೆ. ಚೆನ್ನಾಗಾಗುತ್ತೆ ಹೇರ್. ಆದ್ರೆ ಕಬ್ಬಿಣದ ಕಾವಲಿ ಎಲ್ಲ ಹಾಕಿದ್ರೆ ಬ್ಲ್ಯಾಕ್ ಆಗ್ತದೆ ಹೇರ್. ಮೆಹಂದಿ ಪೌಡರ್ ಅದೆಲ್ಲ ಆಗ್ಲಿಲ್ಲ ಏನು. ಯಾವ್ದು ವೈಟ್ ಹೇರ್ಸ್ ಇದೆ ಅದು ರೆಡ್ ಆಗಿದೆ ಅಷ್ಟೇ, ಬಿಟ್ರೆ ಮತ್ತೇನು ಆಗ್ಲಿಲ್ಲ. ಮತ್ತೆ ಹಾಕ್ತಾ ಹಾಕ್ತಾ ಆಗುತ್ತೋ ಏನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಸಲ ಯೂಸ್ ಮಾಡಿದ್ದೆ, ಇಲ್ಲಾಂದ್ರೆ ನಾನು ಮೆಹಂದಿ ಪೌಡ್ರು ಮಾತ್ರ ಯೂಸ್ ಮಾಡುದು. ಈ ಸಲ ಈ ತರ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಬಿಸಿಲಿದ್ರೆ ನನ್ನ ಹೇರ್ ಹೇಗಾಗುತ್ತೆ ಅಂತ ತೋರಿಸ್ತಾ ಇದ್ದೆ. ಇನ್ನೂ ಡ್ರೈ ಆಗಿಲ್ಲ, ಇದು ಸ್ವಲ್ಪ ಒದ್ದೆ ಇದೆ. ನಾಳೆ ಬೆಳಿಗ್ಗೆ ಬಿಸಿಲು ಬರ್ತದಲ್ಲ, ಅವಾಗ ನಿಮ್ಗೆ ಹೇಗಾಗ್ತದೆ ಹೇರ್ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ತರ ಇದೆ ಇವಾಗ ಹೇರ್. ಸ್ವಲ್ಪ ವೈಟ್ ಹೇರ್ಸ್ ಎಲ್ಲಿದೆ ಅಲ್ಲಿ ಎಲ್ಲ ಸ್ವಲ್ಪ ರೆಡ್ ಆಗಿದೆ ಅಷ್ಟೇ. ಓಕೆ, ಈ ತರ ಆಗಿದೆ ನೋಡಿ. ಪ್ರಾಗ್ಯ ಮಲಗಿದಾಳೆ, ನಾನು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇವಾಗ. ಯಶೋದಂಗ ಮೆಹಂದಿ ಹಾಕೊಂಡಿದ್ದೆಲ್ಲ ಇವಾಗ ತಲೆಯೆಲ್ಲ ತೊಳ್ಕೊಂಡು ಬಂದೆ. ಬಿಸಿಲಿಗೆ ಹೋದಾಗ ನನ್ನ ಹೇರ್ ಹೀಗೆ ಕಾಣುತ್ತೆ ನೋಡಿ. ನಿನ್ನೆ ಮೆಹಂದಿ ಹಾಕೊಂಡಿದ್ದಲ್ಲ, ಈಗ ಬಿಸಿಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಂತ್ಕೊಂಡು. ಹೇರು ನಂದು ಈ ತರ ಕಾಣ್ತಾ ಇದೆ, ಸಾಫ್ಟ್ ಅಂಡ್ ಸಿಲ್ಕಿ ಆಗಿ ಈ ತರ ಕಾಣ್ತಾ ಇದೆ. ಓಕೆ ಫ್ರೆಂಡ್ಸ್, ಏನಂದ್ರೆ ನಾನು ವ್ಲಾಗ್ ಇವತ್ತು ಜಾಸ್ತಿ, ಆಮೇಲೆ ಹೇಳಿದ್ದೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಸಂಜೆ ಅಂತ. ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಂದು ಯೂಟ್ಯೂಬ್ ಐಡೆಂಟಿ ವೆರಿಫಿಕೇಶನ್ ಮಾಡೋಕ್ಕೆ ಅದು ಎಷ್ಟು ಟ್ರೈ ಮಾಡಿದ್ರೂ ಅದು ರಿಟರ್ನ್ ಹೋಗ್ತಾ ಇತ್ತು. ಏನಂತ ಗೊತ್ತಿಲ್ಲ, ನನಗೆ ಹೇಗೆ ಮಾಡೋದಂತ ಅರ್ಥನೂ ಆಗಲಿಲ್ಲ. ಆಮೇಲೆ ಪ್ರಿಯ ಸಿಸ್ಟರಿಗೆ ಮೆಸೇಜ್ ಮಾಡಿ ಕೇಳಿದ್ದೀನಿ, ಅವರು ಇವತ್ತು ನಾಳೆ ಬ್ಯುಸಿ ಇದ್ದಾರಂತೆ, ಹಾಗಾಗಿ ಪಜ್ಜು ಮತ್ತೆ ಲೆವಿನ ಕಳಿಸ್ತೀನಿ ಇಲ್ಲಿಗೆ, ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು ಇನ್ನು ನಾಳೆ ಎಂತ ಆಗ್ತದೆ ಅಂತ. ಅದಕ್ಕೇನೆ ನಾನು ಸ್ವಲ್ಪ ಟೆನ್ಷನ್ಲಿದ್ದೆ, ಮತ್ತು ಯಾವ ವ್ಲಾಗ್ ಮಾಡೋ ಮೂಡ್ ಸಹ ಇರಲಿಲ್ಲ. ಹಾಗಾಗಿ ಎಂತ ಸಹ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಒಂದು ಸಣ್ಣದಾಗಿ ಒಂದು ವ್ಲಾಗನ್ನು ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಒಳ್ಳೆ ಒಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಇವಾಗಿನ್ನು ಮಲಗೋದು ನಾವು, ಇನ್ನು ನಾಳೆ ನೋಡ್ಬೇಕು ಎಂತ ಆಗ್ತದೆ ಅಂತ. ಏನಾಗ್ತದೆ ಅನ್ನೋದನ್ನ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ನಿಮಗೆ ನಾನು ಹೇಳ್ತೀನಿ ಏನಾಯ್ತು ಅಂತ ಅನ್ನೋದನ್ನ. ಓಕೆ, ಇನ್ನು ನಾವು ಮಲಗ್ತೀವಿ. ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್ ಹೇಳು. ಗುಡ್ ನೈಟ್.